ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆರಾಧನೆಯಲ್ಲಿ ಏನುಂಟು? ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ. ಇವತ್ತು ದೇವರ ವಾಕ್ಯ ಅದನ್ನೇ ಮಾತನಾಡೋದು. ದೇವರನ್ನ ಯಾರು ನೋಡುತ್ತಾರೆ? ದೇವರನ್ನ ಯಾರು ನೋಡ್ತಾರೆ? ಹಲ್ಲೆಲೂಯ. ನೋಡೋಣ, ಮಾತಾಯನ ಬರೋ ಸುವಾರ್ತೆ 5ನೇ ಅಧ್ಯಾಯ 8ನೇ ವಾಕ್ಯ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ನಿರ್ಮಲ ಚಿತ್ತರೆಂದರೆ ಯಾರು? ಚಿತ್ತವೆಂದರೆ ಏನು? ಹೃದಯ. ಚಿತ್ತವೆಂದರೆ ಹೃದಯ. ನಮ್ಮ ಹೃದಯವನ್ನು ಶುದ್ಧವಾಗಿರಬೇಕು, ಹೃದಯವನ್ನು ನಿರ್ಮಲವಾಗಿರಬೇಕು. ಹೇಗೆ ಸಾಧ್ಯ ಇದನ್ನು? ಬೈಬಲ್ ಹೆಬ್ರಿಯರು ಬರೆದ ಪತ್ರಿಕೆಯಲ್ಲಿ ಬರೆದಿದ್ದಾವೆ. ಕೆಟ್ಟ ಹೃದಯ ನಿಮ್ಮಲ್ಲಿ ಯಾರಲ್ಲಿ ಇರಬಾರ್ದು, ಒಳ್ಳೆಯ ಹೃದಯ ಇರಬೇಕು. ಜೆರೆಮೀಯ ಪುಸ್ತಕದಲ್ಲಿ ನೋಡ್ತೀವಿ, ಹೊಸ ಹೃದಯವನ್ನು ನಮಗೆ ಕೊಡ್ತಾರೆ ಅಂತ. ನಿಮ್ಮ ಹೃದಯವನ್ನು ಕೆಟ್ಟ ಹೃದಯವನ್ನು ತೆಗೆದುಹಾಕಿ ಒಳ್ಳೆಯ ಹೃದಯವನ್ನು ದೇವರು ಕೊಡ್ತಾರೆ. ಹಾಗಾದರೆ ನಿರ್ಮಲ ಚಿತ್ತವೆಂದರೆ ಏನು? ಹೇಗೆ ನಾವು ನಿರ್ಮಲ ಚಿತ್ತರಾಗ್ತೀವಿ ಗೊತ್ತಿಲ್ವಾ? ಯೇಸುವಿನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟಾಗ ನಾವು ನಿರ್ಮಲ ಚಿತ್ತರಾಗ್ತೀವಿ. ಯೇಸುವಿನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟಾಗ ನಾವು ನೀತಿವಂತರಾಗ್ತೀವಿ, ನಿರ್ಮಲ ಚಿತ್ತ ಉಳ್ಳವರಾಗಿರ್ತೀವಿ. ಯಾರ್ಯಾರು ಯೇಸುವಿನಲ್ಲಿ ನಂಬಿಕೆ ಇಟ್ಟು ಯಾರ್ಯಾರು ದೇವರ ಮಕ್ಕಳಾಗಿರ್ತಾರೋ ಅವರಲ್ಲಿ ನಿರ್ಮಲ ಚಿತ್ತ ಉಳ್ಳವರಾಗಿರಬೇಕು. ಅವರಲ್ಲಿ ನಿರ್ಮಲ ಚಿತ್ತ ಉಳ್ಳವರ. ನಮ್ಮ ಹೃದಯದಲ್ಲಿ ಯಾವುದೇನೋ ಕೆಟ್ಟ ಚಿಂತೆಗಳು, ದುರ್ಚಿಂತೆಗಳು ಇವೆಲ್ಲ ಬರ್ತದ? ದೇವರನ್ನ ನೋಡೋಕ್ಕಾಗಲ್ಲ. ನಿರ್ಮಲ ಚಿತ್ತ ಉಳ್ಳವರಾಗಿರಬೇಕು. ನಮ್ಮ ಹೃದಯವು ನಿರ್ಮಲ ಉಳ್ಳವರಾಗಿದ್ದರೆ ಮಾತ್ರ ನಾವು ದೇವರನ್ನು ನೋಡೋಕ್ಕೆ ಸಾಧ್ಯ. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯ. ಏನು ಶುದ್ಧ ಮಾಡಿಕೊಳ್ತಾರೆ? ನಮ್ಮ ಶರೀರ ಅಲ್ಲ, ನಮ್ಮ ಹೃದಯ ಶುದ್ಧವಾಗಿರಬೇಕು. ಯಾರಂಗೆ? ಪ್ರತಿ ಮನುಷ್ಯನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ತಾನೇ ಶುದ್ಧಪಡಿಸಿಕೊಳ್ಳಬೇಕು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಹಾಗಾದರೆ ನಮ್ಮ ಹೃದಯ ಹೆಂಗಿರಬೇಕು? ನಿರ್ಮಲ ಚಿತ್ತರಾಗಿರಬೇಕು. ಸ್ವಲ್ಪ ಯೋಚನೆ ಮಾಡಿಕೊಳ್ಳ್ರಿ. ನಮ್ಮ ಹೃದಯ ಶುದ್ಧವಾಗಿದೆಯಾ? ಕೆಟ್ಟ ಚಿಂತೆಗಳು ನಮ್ಮ ಮನಸ್ಸಿನಲ್ಲಿದೆಯಾ? ಸುಳ್ಳಿದೆಯಾ? ಎಲ್ಲ ವಿಷಯಗಳು ನೀವೇ ಯೋಚನೆ ಮಾಡಿಕೊಳ್ಳ್ರಿ. ಇವೆಲ್ಲ ನಿಮ್ಮ ಹೃದಯವನ್ನು ತುಂಬಿದರೆ ನೀವು ದೇವರನ್ನ ನೋಡೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಏನು ಬರೆದಿದ್ದಾರೆ? ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಹಾಗಾದರೆ ನಮ್ಮ ಹೃದಯವು ಹೆಂಗಿರಬೇಕು? ನಿರ್ಮಲವಾಗಿರಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಹೆಚ್ಚಾಗಿ ನಾವು ಏನು ಮಾಡಬೇಕು ಅಂದರೆ ದೇವರ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯ ನಮ್ಮನ್ನು ಪಾಪದಿಂದ ದೂರ ಇಡ್ತದಂತೆ. ನೀನು ಪಾಪ ಮಾಡಿದರೆ ದೇವರ ವಾಕ್ಯ ನಿನ್ನನ್ನು ದೂರ ಇಡ್ತದೆ. ಗೊತ್ತಾಯ್ತಲ್ಲ? ಅವರು ವಾಕ್ಯ ಓದಲ್ಲ. ಯಾಕೆ? ಅವರಲ್ಲಿ ಏನಿದೆ? ಪಾಪ ಇದೆ. ಯಾಕೆ ವಾಕ್ಯ ಓದಲ್ಲ? ಯಾಕೆ ಬೈಬಲ್ ಓದಲ್ಲ? ಕಾರಣವೇನು? ಅವರಲ್ಲಿ ಹೃದಯ ಸರಿಯಿಲ್ಲ, ಅವರಲ್ಲಿ ಪಾಪವನ್ನು ತುಂಬಿದವೆ. ಹಲ್ಲೆಲೂಯ. ಹಾಗಾದರೆ ನಾವು ನಿರ್ಮಲ ಚಿತ್ತರಾಗಿರಬೇಕು. ಆಮೇಲೆ ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟವರಾಗಿರಬೇಕು. ಹಲ್ಲೆಲೂಯ. ಈ ವಾಕ್ಯ ನೋಡ್ರಿ, ಒಂದು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯ ನೋಡು. ಈ ಪ್ರವಾದನಾ ವಾಕ್ಯಗಳನ್ನು ಓದುವಂಥವರು ಕೇಳುವಂಥವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವರು ಧನ್ಯರು. ಅವು ನೆರವೇರುವ ಸಮಯ ಸಮೀಪವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ವಾಕ್ಯ ಓದಬೇಕು. ಕೆಲವರು ಕೇಳಿದ್ರೆ ಬಾಕಿ ಬೈಬಲೇ ತೆಗಿಯಲ್ಲ, ಬರೀ ಪ್ರಾರ್ಥನೆ ಒಂದು ಮಾಡಿದರೆ ಆಗಲ್ಲ. ದೇವರ ವಾಕ್ಯ ನಮಗೆ ಬೇಕು. ನಮಗೆ ಊಟ ಮಾಡಲಿಲ್ಲ ಅಂದರೆ ಹೊಟ್ಟೆ ಇಸುವಾಗಲ್ವಾ? ಅದೇ ಥರ ಒಂದು ಹಸುವೆ ನಮ್ಮಲ್ಲಿ ಬೇಕು. ಈ ಹಸುವೆ ಪೂರೈಸಬೇಕಂದ್ರೆ ದೇವರ ವಾಕ್ಯವನ್ನು ನಾವು ಓದಬೇಕು. ದೇವರ ವಾಕ್ಯ ಓದುವರು ಧನ್ಯರು. ಅದು ಮಾತ್ರವಲ್ಲ, ಕೇಳುವವರು ನೀವು ಧನ್ಯರೇ. ಆಮೇಲೆ ಕೈಕೊಂಡು ನಡೆಯುವರು ಧನ್ಯರು. ಹಾಗಾದರೆ ಓದಿದ್ರೆ ಸಾಲದು, ಕೇಳಿದ್ರೆ ಸಾಲದು, ಕೈಕೊಂಡು ನಡಿಬೇಕು.